ಬಾಸ್ ಸಿನಿಮಾ ಇದೆ, ಆಗಸ್ಟ್ 7ನೇ ತಾರೀಕು ರಿಲೀಸ್ ಆಗ್ತಾಯಿದೆ. ನಿಮ್ಮ ಆರೈಕೆಗಳು ನಮ್ಮ ಜೊತೆ, ಹಿರಿಯರ ಆಶೀರ್ವಾದ ನಮ್ಮ ಜೊತೆ ಯಾವಾಗಲೂ ಇರಬೇಕು ಅಂತ ಕೇಳ್ಕೊತೀನಿ. ಇವಾಗ ಕಮಿಂಗ್ ಟು ದ ಪಾಯಿಂಟ್, ಇವಾಗ ಏನು ಉದ್ದೇಶ ಇವತ್ತು ಪ್ರೆಸ್ ಮೀಟ್ ಇಂಪಾರ್ಟೆಂಟ್ ಆಗಿ ಕರೆದಿದ್ದು ಅಂತ ಹೇಳಿದ್ರೆ, ವಿಜಯಲಕ್ಷ್ಮಿ ಮೇಡಮ್ ಅವ್ರ ಹತ್ರ ನಾನು ಮಾತಾಡಿದೆ. ಸ್ವಲ್ಪ ದಿನಗಳಿಂದ ನಾನು ವಿಜಯಲಕ್ಷ್ಮಿ ಮೇಡಮ್ ಅವ್ರ ಹತ್ರ ಮಾತಾಡಿದೆ, ಫೋನಲ್ಲಿ ಮಾತಾಡಿದೆ. ಕೋರ್ಟಿಂದ ಕೇಸ್ ಮುಗಿಸ್ಕೊಂಡು ಬರ್ತಾ ಇರಬೇಕಾದ್ರೆ ಪ್ರಥಮ್ ಸರ್ ಹೋಗ್ತಾ ಇದ್ರು, ನಾನೇ ಕರೆದ್ಬಿಟ್ಟು ಮಾತಾಡಿಸ್ದೆ. ವಕೀಲರು, ಅಡ್ವೊಕೇಟ್ ಅವರು, ನಾನೇ ಕರೆದ್ಬಿಟ್ಟು ಮಾತಾಡಿಸ್ದೆ. ಸರ್ ಹಿಂಗೆ ಏನು ಅಂತ. ಅವರಿಲ್ಲ, ಸುಪ್ರೀಂ ಕೋರ್ಟ್ ಹೋಗ್ತೀವಿ ನಾವು ಅಂತ ಹೇಳಿದ್ರು. ಸರಿ ಸರ್ ಆಯಿತು, ನಿಮ್ಮ ಇಷ್ಟ, ಹೋಗೋಂಗಿದ್ರು ಹೋಗಿ ಅಂತ ಹೇಳಿದ್ರು. ಹಂಗೆ ಮಾತುಕತೆ ನಡೀತಾ ಇರಬೇಕಾದ್ರೆ ಕಾನ್ವರ್ಸೇಷನಲ್ಲಿ ತನು ಸರ್, ನಾನು ಟ್ರೈ ಮಾಡ್ತೀನಿ ಮೇಡಮ್ ಅವ್ರ ಹತ್ರ ಮಾತಾಡೋದಕ್ಕೆ, ನೋಡೋಣ, ಇಲ್ಲಿಗೆ ಸ್ಟಾಪ್ ಮಾಡೋಣ, ಇದನ್ನ ಎಂಡ್ ಮಾಡೋಣ, ಫುಲ್ ಸ್ಟಾಪ್ ಇಡೋಣ, ಇದಕ್ಕೆ ಬೇಡ, ಡ್ರ್ಯಾಗ್ ಮಾಡೋದು ನಮಗೂ ಇಷ್ಟ ಇಲ್ಲ. ಇದು ಸುಮ್ಮನೆ ಹೇಳ್ಕೊಂಡು ಹೋಗ್ತಾ ಇದ್ರೆ ನಿಮಗೂ ಲಾಸ್ ಆಗುತ್ತೆ, ನಮಗೂ ಒಂಥರ ಬೇಜಾರಾಗುತ್ತೆ. ಪರ್ಸ್ನಲಿ ನಮಗೆ ಯಾವುದು ಇದನ್ನ ಸಿನಿಮಾನ ಡ್ರ್ಯಾಗ್ ಮಾಡಬೇಕು ಅಥವಾ ಈ ಕೋರ್ಟು ಕೇಸು ಅಂತ ಹೋರಾಡಬೇಕು ಅಂತ ಏನು ಇಲ್ಲ ಅಂತ ಹೇಳಿದ್ರು. ಸರಿ ಆಯ್ತು ಸರ್, ಮಾತಾಡಿ ಮೇಡಮ್ ಅವ್ರ ಜೊತೆ ಅಂತ ಹೇಳಿದೆ ನಾನು. ಸೊ ಅವತ್ತು ಸಾಯಂಕಾಲ ಮೇಡಮ್ ಅವ್ರ ಹತ್ರ ಮಾತಾಡಿದ್ದಾರೆ ಅವರು. ಮಾತಾಡ್ಬಿಟ್ಟು ಬೆಳಗ್ಗೆ ಸಿಗ್ತೀರಾ ಅಂತ ಕೇಳಿದ್ರು ನನಗೆ, ಅಂದರೆ ನೆಕ್ಸ್ಟ್ ಡೇ ಮಾರ್ನಿಂಗು ಬನ್ನಿ ಮೇಡಮ್ ಅವ್ರು ಮಾತಾಡಬೇಕು ಅಂತ ಏನಾದ್ರು ಹೇಳಿದ್ರು. ಸರಿ ಆಯಿತು, ನಾನು ಒಂದು 10:30ಗೆ ಅವ್ರ ಆಫೀಸ್ಗೆ ಹೋದೆ. ಆಫೀಸ್ಗೆ ಹೋದಾಗ ಅವ್ರು ಹೇಳಿದ್ರು ನನಗೆ ಕ್ಲಿಯರ್ ಆಗಿ, ಮೇಡಮ್ ಓಕೆ ಅಂತ ಹೇಳಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಂತ ಹೇಳಿದ್ರೆ, ದರ್ಶನ್ ಸರ್ ಇದನ್ನ ಕಂಟಿನ್ಯೂ ಮಾಡೋದು ಬೇಡ, ಇಲ್ಲಿಗೆ ಸ್ಟಾಪ್ ಮಾಡೋಣ, ಇದನ್ನ ಯಾವುದೇ ಕಾರಣಕ್ಕೂ ಕಂಟಿನ್ಯೂ ಮಾಡೋದು ಬೇಡ. ಸಿನಿಮಾ ಕನ್ನಡ ಸಿನಿಮಾ, ಇದು ನಮ್ಮ ಸಿನಿಮಾ, ನಮ್ಮ ಕನ್ನಡ ಇಂಡಸ್ಟ್ರಿ, ನಮ್ಮ ಕನ್ನಡ ಸಿನಿಮಾ ಬೆಳಿಬೇಕು. ಯಾವುದೇ ಕಾರಣಕ್ಕೂ ಪ್ರೊಡ್ಯೂಸರ್ಗಾಗಲಿ ಯಾವುದೇ ಆರ್ಟಿಸ್ಟ್ಗಳಿಗಾಗಲಿ ಯಾರಿಗೂ ನೋವು ಮಾಡೋದು ಬೇಡ, ಇಲ್ಲಿಗೆ ಸ್ಟಾಪ್ ಮಾಡಿಬಿಡು ವಿಜಿ ಅಂತ ಹೇಳಿದ್ರು ಅಂತ ಅವರು ಹೇಳಿದ್ರು. ಸರಿ ಅಂದ್ಬಿಟ್ಟು ಕಾಲ್ ಮಾಡಿದ್ರು ವಿಜಯಲಕ್ಷ್ಮಿ ಮೇಡಮ್ ಅವ್ರಿಗೆ, ಪ್ರಥಮ್ ಅವರು. ಮಾಡಿದಾಗ ಒಂದು ಲಾಂಗ್ ಕಾನ್ವರ್ಸೇಷನ್ ಆಯಿತು. ನನಗೆ ಸರಿಯಾಗಿ ನೆನಪಿಲ್ಲ, 10 to 15 ಮಿನಿಟ್ಸ್ ಇರ್ಬೋದು, ಅದಕ್ಕಿಂತ ಜಾಸ್ತಿನೂ ಇರ್ಬೋದು, ಗೊತ್ತಿಲ್ಲ ನನಗೆ ಎಕ್ಸಾಕ್ಟ್ ಆಗಿ. ಬಟ್ ಆ ಕಾನ್ವರ್ಸೇಷನ್ ಅಲ್ಲಿ ಏನಂತ ಹೇಳ್ತಾರೆ ಅಂತ ಹೇಳಿದ್ರೆ, ಅವ್ರು ನನಗೊಂದು ಕೆಲವೊಂದು ಕ್ವಶನ್ಗಳು ಕೇಳಿದ್ರು. ಏನ್ ಕ್ವಶನ್ಗಳು ಕೇಳಿದ್ರು ಅಂತ ಹೇಳಿದ್ರೆ, ಇದು ನಮ್ಮ ಪರ್ಸನಲ್ ಲೈಫ್ ಬಗ್ಗೆ ಏನಾದ್ರು ತೋರಿಸಿದಾರಾ, ಅಥವಾ ನನ್ನ ಮಗ ವಿನೀಶ್ ಅವ್ರ ಬಗ್ಗೆ ಏನಾದ್ರು ತೋರಿಸಿದಾರಾ, ಅದೆಲ್ಲ ಕೇಳಿದ್ರು ಕ್ವಶನ್. ನಾನು ಅದಕ್ಕೆಲ್ಲ ರಿಪ್ಲೈ ಕೊಟ್ಟಾದ್ಮೇಲೆ ಅವರು ಹೇಳಿದ್ರು ನನಗೆ, ಇಲ್ಲ ದರ್ಶನ್ ಸರ್ ಹಿಂಗೆ ಹೇಳಿದ್ದಾರೆ, ಯಾವುದೇ ರೀತಿ ಇದನ್ನ ಕಾನೂನು ಇನ್ನು ಮುಂದಕ್ಕೆ ಹೋರಾಟ ಮಾಡೋದು ಬೇಡ, ಸಿನಿಮಾ ಒಳ್ಳೇದಾಗ್ಲಿ, ಸಿನಿಮಾ ರಿಲೀಸ್ ಮಾಡ್ಕೊಳ್ಳಿ ಅವರು ಹುಡುಗರು, ಏನು ತೊಂದರೆ ಕೊಡೋದು ಬೇಡ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿ ಅಂತ ಹೇಳಿದ್ರು ಅಂತ ಅವ್ರು ಹೇಳಿದ್ರು. ಸೊ ಇಷ್ಟು ಕಾನ್ವರ್ಸೇಷನ್ ಆಯಿತು ವಿಜಯಲಕ್ಷ್ಮಿ ಮೇಡಮ್ ಅವ್ರ